ಹಾಯ್ ಎವ್ರಿವನ್, ವೆಲ್ಕಮ್ ಟು ಧೃತಿ RP ಕನ್ನಡ ವ್ಲಾಗ್ಸ್. ಸೊ ನಾನಿವತ್ತು ಅಮ್ಮನ ಮನೇಲಿದ್ದೆ. ಫಂಕ್ಷನ್ ಇತ್ತು ಅಂತಂದ್ಬಿಟ್ಟು ಮೈಸೂರಿಗೆ ಬಂದಿದ್ದೆ. ಸೊ ಮೈಸೂರಿಂದ ಡೈರೆಕ್ಟ್ ಅಮ್ಮ ಮನೆಗೆ ಬಂದಿದ್ದೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು 2 ದಿನ ಇದ್ದೋಗೋಣ ಅಂತ ಅಂದ್ಕೊಂಡು. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಅಮ್ಮಂಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಮಾಡಲಿಲ್ಲ. ಏಕೆಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಅಮ್ಮನ ಮನೆಗೆ ಹೋದರೆ ಎಲ್ಲ ಹೆಣ್ಮಕ್ಳುಗಳು ಸೋಂಬೇರಿ ಆಗೇ ಆಗ್ತಾರೆ. ಸೊ ಆ ಲಿಸ್ಟಲ್ಲಿ ನಾನು ಕೂಡ ಸೇರ್ಕೋತೀನಿ. ಸೊ ಅಮ್ಮ ತಿಂಡಿಗೆ ಚಿತ್ರಾನ್ನ ರೆಡಿ ಮಾಡ್ತಾಯಿದ್ರು. ನಾನು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಆಚೆ ಕೂತಿದ್ದೆ. ಏನಪ್ಪ ಅಂತಂದರೆ ಇವತ್ತು ಮಲೆ ಮಹದೇಶ್ವರ ಬೆಟ್ಟ ಓಡೋಣ ಅಂದ್ಕೊಂಡು ಅಕ್ಕ ಕಾಲ್ ಮಾಡಿದ್ಲು. ಸೊ ಓಡೋಕ್ಕೆ ರೆಡಿ ಆಗೋಣ ಅಂತಂದ್ಬಿಟ್ಟು ಮಕ್ಕಳನ್ನು ಎದ್ದಾಳಿಸ್ಬಿಟ್ಟು ಬೇಗ ಸ್ನಾನ ಮಾಡಿಸಿ ಮುಗಿಸೋಣ ಅಂತಂದ್ಬಿಟ್ಟು ಅವ್ರನ್ನೂ ಹೇಳ್ಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಅಷ್ಟರಲ್ಲಾಗಲಿ ಅಕ್ಕ ಬಾವ ಮೈಸೂರಿಂದ ಹೊರಟಿದ್ರು. ಅವ್ರು ಬರೋಷ್ಟ್ರಲ್ಲಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಮಕ್ಕಳಿರೋದ್ರಿಂದ ಗೊತ್ತಲ್ಲ, ಸೊ ಅವ್ರು ಏನು ಕೆಲಸ ಇಲ್ಲ ಅಂದ್ರೂ ಮಕ್ಕಳು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದಂತೆ ಇದಂತೆ ಅಂದ್ಕೊಂಡು ಎಲ್ಲ ಎಳೆದು ಬೀಳ್ಸೋದ್ರಲ್ಲೇ ನಮ್ಮ ಟೈಮ್ ಅದರಲ್ಲೇ ಕಳೆದೋಗ್ಬಿಡುತ್ತೆ. ಅದನ್ನೆಲ್ಲ ಎತ್ತಿಡೋಷ್ಟರಲ್ಲೇ. ಸೊ ಅಷ್ಟರಲ್ಲಿ ಅವ್ರು ಬರೋಷ್ಟ್ರಲ್ಲಿ ರೆಡಿ ಆಗಿರಲಿಲ್ಲ. ಅವ್ರು ಬಂದಮೇಲೆ ರೆಡಿಯಾಗಿ ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ದೆ. ಅಕ್ಕ ಅವ್ರ ಮನೆ ದೇವ್ರು ಬಂದು ಮಲೆ ಮಹದೇಶ್ವರ ಸ್ವಾಮಿ ಆಗಿರೋದ್ರಿಂದ ಸೊ ಮೊದಲನೇ ಮುಡಿ ಅಲ್ಲಿಗೆ ಕೊಡಬೇಕು ಅಂತ ಅಂದ್ಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ವಿ. ಈ ವ್ಲಾಗಲ್ಲಿ ಎಕ್ಸ್ಟ್ರಾ ವಾಯ್ಸ್ ಓವರ್ ಜಾಸ್ತಿ ಕೊಟ್ಟಿಲ್ಲ, ಹಾಗೆ ಒರಿಜಿನಲ್ ವೀಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಒರಿಜಿನಲ್ ವಾಯ್ಸ್ ಏನು ಜಾಸ್ತಿನೂ ಇರೋಲ್ಲ. ಸೊ ಎರಡನ್ನೂ ಮಿಕ್ಸಪ್ ಮಾಡಿ ಇರೋದ್ರಿಂದ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಯಾರೂ ಏನು ಬೇಜಾರು ಮಾಡ್ಕೋಬೇಡಿ, ನಾನು ವೀಡಿಯೋ ಮಾಡಿ ಬೈಕೋಬೇಡಿ. ಸೊ ನಾವು ಆಲ್ರೆಡಿ ಹೊರಡೋಷ್ಟರಲ್ಲಿ 11:30 12 ಹತ್ತತ್ರ ಆಗಿತ್ತು. ಸೊ ಅಲ್ಲಿಂದ ವರ್ಡ್ ಮೇಲೆ ಅಯ್ಯೋ ಈ ಬಿಸಿಲಲ್ಲಿ ಯಾಕಾದರೂ ಹೊರಟ್ವಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು. ಆ ಬಿಸಿಲು, ಆ ಶೆಕೆ ತಡೆಯೋಕ್ಕಾಗ್ದಂತೆ. ಸೊ ಇದೇ ನೋಡಿ ನಾನು ಹುಟ್ಟಿ ಬೆಳೆದಂತಹ ನಮ್ಮ ತಂದೆಯವರು ಟಿ ನರಸೀಪುರ. ಇದನ್ನು ಟಿ ನರಸೀಪುರ ಅಂತಲೂ ಕೂಡ ಕರೀತಾರೆ. ಸೊ ಇದು ನಮ್ಮೂರಿನ ವಿಶೇಷತೆ ಹಾಗೂ ಪ್ರಸಿದ್ಧಿ ಹೊಂದಿರುವಂತಹ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಸೊ ಇದರಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಂತ ನಾನು ನೆಕ್ಸ್ಟು ಅಮ್ಮ ಮನೆಗೆ ಯಾವಾಗಾದರೂ ಬಂದಾಗ ಅದ್ರ ಕಂಪ್ಲೀಟ್ ವೀಡಿಯೋನ ಎಡಿಟ್ ಮಾಡಿ ಹಾಕ್ತೀನಿ. ನಿಮಗೂ ಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನಂತ. ಸೊ ಅಲ್ಲಿಂದ ಹೊರಟ್ವಿ. ತುಂಬ ಖುಷಿಯಿಂದನೇ ಹೊರಟೆ ನಾನು. ಆ ವಿಡಿಯೋ ಮಾಡಿಬಿಡೋಣ ಅಲ್ಲೆಲ್ಲ ಫುಲ್ ಜೋಶಲ್ಲಿ ಅಂತ ಅಂದ್ಕೊಂಡು. ಸೊ ಕಾರ್ ಮುಂದೆ ಮೂವ್ ಆಗ್ತಿದ್ದಂಗೆ ಆಗಲಿಲ್ಲ, ತಲೆ ಸುತ್ತು ವಾಮಿಟ್ ಬಂದಂಗೆ ಆಗ್ತದೆ. ಸೊ ನಾನು ಮಲ್ಕೊಬಿಟ್ಟಿದ್ದೆ. ನಮ್ಮ ಅಕ್ಕಂಗೆ ಹೇಳಿದೆ, ಸೊ ನಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಡೆ, ನಾನು ಆಮೇಲೆ ಎಡಿಟ್ ಮಾಡ್ಕೊತೀನಿ ಅಂತ ಅಂದ್ಕೊಂಡು. ನನಗೆ ತುಂಬ ಫೋರ್ಸ್ಫುಲಿ ಈ ಚಾನಲ್ನ ಓಪನ್ ಮಾಡೋಕ್ಕೆ ಹೇಳಿದ್ದು ನಮ್ಮ ಅಕ್ಕವರು ಅಮೃತ ಸುಶೀಲ್ ಅಂತ. ಸೊ ನನಗಿಷ್ಟ ಇಲ್ಲ ಅಂದ್ರೂ ಅವಳು ಇಷ್ಟಪಟ್ಟು ಓಪನ್ ಮಾಡು ಅಂತ ಹೇಳಿ ಓಪನ್ ಮಾಡಿಸಿದ್ದು ಅವಳೇ. ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಟ್ಟಿದ್ದು ಅವಳೇ. ನನಗೆ ಯಾವುದೇ ರೀತಿ ಓಪನ್ ಮಾಡೋದಾಗಲಿ ವೀಡಿಯೋ ಎಡಿಟಿಂಗ್ ಆಗಲಿ ಯಾವುದೂ ಗೊತ್ತಿರಲಿಲ್ಲ. ಎಲ್ಲ ಅವಳೇ ಹೇಳ್ಕೊಟ್ಟಿದ್ದು. ಅವಳು ಹೇಳ್ಕೊಟ್ಮೇಲೆ ನನ್ನ ಚಾನಲ್ ಓಪನ್ ಮಾಡಿದ್ದು. ನನಗಿಂತ ಜಾಸ್ತಿ ಅವಳಿಗೆ ಖುಷಿ ಜಾಸ್ತಿ. ನನ್ನ ವೀಡಿಯೋಸ್ ಎಲ್ಲ ನೋಡಬೇಕು, ಎಡಿಟ್ ಮಾಡಿ ಹಿಂಗೆ ಎಡಿಟ್ ಮಾಡು ಹಂಗೆ ಎಡಿಟ್ ಮಾಡು ಅಂತ ಅಂದ್ಕೊಂಡೆಲ್ಲ ಹೇಳ್ಕೊಟ್ಟಿದ್ದು ಅವಳೇ. ಸೊ ಫೈನಲಿ ಬಂದ್ವಿ, ತಾಳ್ಬೆಟ್ಟ ಬಂದ್ವಿ. ಸೊ ಎಲ್ರಿಗೂ ಗೊತ್ತಿರೋದೆ, ಬೆಟ್ಟಕ್ಕೆ ಬಂದಮೇಲೆ ತಾಳ್ಬೆಟ್ಟ ಸಿಗುತ್ತೆ. ಸೊ ಅಲ್ಲಿ ಬಂದು ಕರ್ಪೂರ ಧೂಪ ಹಚ್ಚಿ ಮುಂದೆ ಸ್ವಾಮಿ ಮಾದಪ್ಪನ ದರ್ಶನಕ್ಕೆ ಅಂತ ಹೋಗ್ತೀವಿ. ಸೊ ಮಾರ್ನಿಂಗ್ ಎಲ್ಲೇ ಹೋಗಬೇಕು ಅಂದರೆ ಆಚೆಗಡೆ ಎಲ್ಲೇ ಬರಬೇಕು ಅಂತಂದರೆ ಮಾರ್ನಿಂಗ್ 6 to 8 ಅಷ್ಟರಲ್ಲೇ ಹೋಗಿ ಬಂದುಬಿಡ್ಬೇಕು ವಾಪಸ್ಸು. ಆ ಥರ ಇದ್ದರೆ ಮಾತ್ರ ಹೋಗಬೇಕು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಚೆಗಡೆ ಬರೋಕ್ಕಾಗಲ್ಲ. ಈ ಬಿಸಿಲಲ್ಲಿ ನೆಲದ ಮೇಲೆ ಕಾಲಿಡೋಕ್ಕೆ ಆಗಲ್ಲಪ್ಪ. ದಯವಿಟ್ಟು ಆ ಹಿಂಸೆ ತಡೆಯೋಕ್ಕಾಗಲ್ಲ. ಏನಂತಂದರೆ ಈ ಹಬ್ಬಗಳಲ್ಲಿ ಹೆಂಗೆ ನಾವು ಕೆಂಡ ತುಳಿಯೋ ಥರ ಉತ್ಸವ ಮಾಡ್ತಾರೆ. ಸೊ ಅದನ್ನು ನಾವು ಈ ಬಿಸಿಲಲ್ಲಿ ಡೈಲಿ ಕೆಂಡೋತ್ಸವ ಮಾಡಬೇಕಾಗುತ್ತೆ. ಸೊ ಆ ರೀತಿ ಇತ್ತು ಬಿಸಿಲು. ಸೊ ಇವ್ರ ಅರ್ಪಿತಾ, ಇವ್ರ ಧೃತಿ. ಸೊ ಇವರಿಬ್ರದೇ ವ್ಲಾಗ್ ಇದ್ದು, ಚಾನಲ್ ಇದ್ದು ಇವ್ರದಿವನೇ ನೋಡಿ ಗೈಸ್. ಇದು ಚಾನಲ್ ನಮ್ಮ ಧೃತಿ ಚಾನಲ್. ಚೆನ್ನ ಆರಾಮದು ಶಿಕಾಮ್ ಬಾಬು ಬಿಡಿ ಅವನ್ನ.
ಬಬ್ಬು ಬನ್ನಿ. ಚಿಪ್ಸ್ ಇಲ್ಲ, ಪಾಪ್ಕಾರ್ನ್ ಓನ್ಲಿ ಅಷ್ಟೇ. ಹಾಂ ಬಬ್ಬು ಬಬ್ಬು ಬಜ್ಜಿ ಇಲ್ಲ ಅಂದರೆ ಇಲ್ಲಿಂದ ಬೆಟ್ಟ ಹೋಗೋದೇ ಇಲ್ಲ. ಯಾರು ಬಬ್ಬೋದು? ಪಾಪ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿ ಬಜ್ಜಿ ಬೋಂಡ ಅದು ಇದು ತಿನ್ಕೊಂಡು ಫೈನಲಿ ಕೈ ಕಾಲೆಲ್ಲ ತೊಳ್ಕೊಂಡು ಸ್ವಾಮಿಗೆ ಕರ್ಪೂರ ಧೂಪ ಹಚ್ಚಿ ಕಾಯಿ ಹೊಡೆದು ಕೈ ಮುಗಿದು ವಿಭೂತಿ ಪಟ್ಟೆ ಬಳೆದು ಮಾದಪ್ಪನ ಸೇವೆಗೆ ಅಂತ ಹೊರಟ್ವಿ. ಅಯ್ಯೋ ಹಂಶಿ ನಡಿ ಹಂಶಿ, ಬರೀ ಮುಕ್ಕಾಲ್ ಅಂತ ಇಟ್ಕೊ ಕೂತಿದ್ಯಲ್ಲ. ಬಬ್ಬು ಬಬ್ಲು ಏ ಬಬ್ಲು ಇಲ್ಲೋಡಿ, ಉಗೇ ಮಾದಪ್ಪ ಅಂದ್ಬಿಡಿ. ಉಗೇ ಮಾದಪ್ಪ ಉಗೇ. ಒಂದು ರೀಲ್ಸ್ಗಳನ್ನೆಲ್ಲ ನೋಡಿದ್ದೆ, ಊರಾಚೆ ಒಂದು ಸ್ವರ್ಗನೇ ಇದೆ ಅನ್ನೋ ಥರ. ಸೊ ಅದನ್ನು ಮಹದೇಶ್ವರ ಬೆಟ್ಟಕ್ಕೆ ಬಂದಾಗಲೇ ಅದ್ರ ಫೀಲ್ ಏನು ಅಂತ ಗೊತ್ತಾಗೋದು. ಯಾರ್ಯಾರಿಗೆ ಮಾದಪ್ಪ ಅಂತಂದರೆ ತುಂಬ ಭಕ್ತಿ, ಸೊ ಅವರೆಲ್ಲ ದಯವಿಟ್ಟು ಒಂದು ಉಗೇ ಮಾದಪ್ಪ ಅಂತ ಒಂದು ಕಮೆಂಟ್ ಮಾಡಿಬಿಡಿ. ಒಂದಿನ ಮುಂಚೆನೇ ಏನಕ್ಕೆ ಬಂದ್ವಿ ಅಂತಂದರೆ ಅಕ್ಕನ ಹರಕೆ ಆಯಿತು. ಚಿನ್ನದ ತೇರು ಎಳಿಸಿ ಪಾಪುಗೆ ಮುಡಿ ಕೊಡಿಸ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ಲು. ಸೊ ಯಾವುದೇ ತೊಂದರೆ ಆಗದಂತೆ ಪಾಪು ಸೇಫಾಗಾಯಿತು ಅಂತಂದರೆ ಚಿನ್ನದ ತೇರು ಎಳಿಸ್ತೀನಿ ಅಂತ ಅಂದ್ಕೊಂಡು ಹರಕೆ ಮಾಡ್ಕೊಂಡಿದ್ರಿಂದ ಒಂದಿನ ಮುಂಚೆನೇ ಬಂದ್ವಿ. ಅದು ನೈಟೇ ಗೊತ್ತೇ ಇರುತ್ತಲ್ವ, ಚಿನ್ನದ ತೇರು ಎಳ್ಸೋದು ನೈಟೇ. ಸೊ ಅದರಿಂದ ಮುಂಚೆನೇ ಅಲ್ಲೋಗಿ ನೇಮ್ ಬರೆಸಿ ಟಿಕೆಟ್ ಬುಕ್ ಮಾಡಿಸ್ಬೇಕು. ಸೊ ಒಟ್ಟಿಗೆ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡು ನೇಮ್ ಬರೆಸಿಟ್ಬಿಟ್ಟು ಬಂದ್ವಿ. ನಾವಿದ್ದಿದ್ದು ಬಂದು JSS ಅತಿಥಿ ಗೃಹ ಅಂತ. ಸೊ ಯಾರ್ಯಾರಿಗೆ ಒಳ್ಳೆ ರೂಮು, ಬೆಟ್ಟಕ್ಕೆ ಬಂದರೆ ಒಳ್ಳೆ ರೂಮ್ ಹುಡುಕ್ತಾ ಇದ್ದೀರಾ, ಚೆನ್ನಾಗಿ ಎಲ್ಲ ಫೆಸಿಲಿಟೀಸು ಇರೋ ಅಂಥದ್ದು ಅಂತಂದರೆ ಇಲ್ಲಿಗೆ ಬರ್ಬೋದು. ಸೊ ಇದು ಬಂದು ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದರು. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಎಲ್ಲ ಥರದ ವ್ಯವಸ್ಥೆನೂ ಇರುತ್ತೆ. ಬಿಸಿನೀರು ಮೊದಲು ಸ್ನಾನ ಮಾಡೋಕ್ಕೆ ಎಲ್ಲೇ ಹೋದ್ರೂ ರೂಮ್ ಮಾಡಿದಾಗ ಬಿಸಿನೀರು ವ್ಯವಸ್ಥೆ ಆಯಿತಾ ಅಂತಲೇ ಕೇಳೋದು. ಸೊ ಬಿಸಿನೀರು ವ್ಯವಸ್ಥೆ ಕೂಡ ಇರುತ್ತೆ. ನಾವು ಬಂದು ಸ್ವಲ್ಪ ದೊಡ್ಡ ರೂಮೇ ಮಾಡಿದ್ವಿ. ಮಕ್ಕಳೆಲ್ಲ ಇರೋದ್ರಿಂದ 3 ಬೆಡ್ರೂಮ್ ಮಾಡಿರೋದ್ರಿಂದ
1100 ಏನೋ ಪೇ ಮಾಡಿಸ್ಕೊಂಡ್ರು. ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ 6:30 ಆಗಿತ್ತು. ಸೊ ಅಲ್ಲಿಂದ ಸೇವಾ ಕೌಂಟ್ರಿಗೆ ಹೋಗಿ ಅಲ್ಲಿ ಕಲಶ ಮತ್ತು ಗದೆ ಇಸ್ಕೊಂಡು ಬಂದ್ವಿ. ಸೊ ಅದನ್ನು ಕೆಳಗಡೆ ಇಡಬಾರ್ದು, ಹಾಗೆ ಕಲಶ ಕೂಡ ಕೆಳಗಡೆ ಬೀಳಿಸ್ಬಾರ್ದು ಅಂತ ಹೇಳ್ತಾಯಿದ್ರು. ಸೊ ಅಕ್ಕ ಮತ್ತು ಭಾವ ಎತ್ಕೊಂಡು ಹೋಗ್ತಾಯಿದ್ರು. ಎಲ್ಲ ಇಲ್ಲಿರೋರೆಲ್ಲ ಚಿನ್ನದ ತೇರು ಎಳ್ಸೋಕ್ಕೆ ಅಂತ ಅಂದ್ಕೊಂಡೆ ಬಂದಿರೋರು, ತೇರು ನೋಡೋಕ್ಕೆ ಅಂತಲೇ ಆಚೆ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಏನು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ನೋಡಬೇಕು ಬೆಳಗ್ಗೆ ಎಷ್ಟು ರಶ್ ಇರುತ್ತೆ ಏನು ಅಂತ ಅಂದ್ಕೊಂಡು ಹಾಲು ಕೊಟ್ಬಿಡಿ ಅಂತ ಇಲ್ಲ ನಿಂತ್ಕೊಳ್ಳಿ, ಎಲ್ಲೂ ಓಡಬಾರ್ದು. ನಾವು ಅಲ್ಲಿ ಹೋಗೋಷ್ಟರಲ್ಲಿ 6:45 ಏನೋ ಆಗಿತ್ತು. ಸೊ ಅಷ್ಟರಲ್ಲೇ ಸ್ವಾಮಿ ತೇರು ಆಚೆ ಓಡಲು ರೆಡಿಯಾಗಿ ನಿಂತಿತ್ತು. ಏಮೋ ನಮಸ್ತೆ, ಇಲ್ಲ ಹೋಗ್ಬಾರ್ದು, ಕೈ ಹಿಡ್ಕೊಂಡು ಹೋಗ್ಬೇಕು. ಏಳು ಗಂಟೆ ಅಷ್ಟರಲ್ಲೆಲ್ಲ ಚಿನ್ನದ ತೇರು ಆಚೆ ಬಂದು ಆ ತೇರಿನ ಜೊತೆಗೇ ನಾವು ಕೂಡ ಒಂದು ರೌಂಡ್ ದೇವಸ್ಥಾನ ಸುತ್ತ ಬಂದ್ವಿ. ಎಲ್ರಿಗೂ ಗೊತ್ತೇ ಇರುತ್ತೆ, ಇದರಲ್ಲಿ ಹೊಸ್ತೇನಿಲ್ಲ. ಆಲ್ಮೋಸ್ಟ್ ಎಲ್ಲ ಬೆಟ್ಟಕ್ಕೆ ಬಂದಿರೋರೇನೆ, ಬೆಟ್ಟಕ್ಕೆ ಬಂದು ತೇರು ಎಳ್ಸಿರೋರೇನೆ, ಎಲ್ಲ ಗೊತ್ತಿರೋದೇ. ನಾನು ಇನ್ನೊಂದು ಸಲ ಹಿಂಗೆ ಮಾಡಿದ್ವಿ ಅಂತ ಹೇಳಿದೆ ಅಷ್ಟೇ. ಸೊ ಅಲ್ಲೆಲ್ಲ ತೇರಿದೆಲ್ಲ ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ಒಟ್ಟಿಗೆ ಊಟನೂ ಮಾಡ್ಕೊಂಡು ಹೊಟ್ಟೋಗೋಣ ಅಂತ ಅಂದ್ಕೊಂಡು ಹೋಟೆಲ್ಗೂ ಬಂದ್ವಿ. ರೂಮ್ ಪಕ್ಕನೇ ಹೋಟೆಲ್ ಇರೋದ್ರಿಂದ, ಸೊ ಮಕ್ಕಳೆಲ್ಲ ಇರೋದ್ರಿಂದ ಅವ್ರನ್ನೆಲ್ಲ ಎಲ್ಲ ಕಡೆನೂ ಎಳ್ಕೊಂಡು ಹೋಗೋದಕ್ಕೆ ಹಿಂಸೆ ಆಗಿರೋದ್ರಿಂದ ಪಕ್ಕ ಇತ್ತು ಅಂತ ಅಂದ್ಕೊಂಡೇ ನಾವು ಅದೇ ರೂಮ್ ಮಾಡ್ಕೊಂಡಿದ್ವಿ. ಊಟ ಎಲ್ಲ ಮತ್ತೊಂದು ಅಕ್ವೇರಿಯಂ ಬೇಕೇ ಬೇಕು. ಇದಕ್ಕೆಲ್ಲ ಆರ್ಸಿಎಂ ಸ್ಟ್ರಾಂಗ್ ಅದಕ್ಕೆ ಮಾರ್ನಿಂಗ್ ಎದ್ದು ಪಾಪುಗೆ ಅಂದರೆ ಅಕ್ಕನ ಪಾಪುಗೆ ಧೃತಿಮಾಗೆ ಮುಡಿ ಕೊಡಿಸಿ ದರ್ಶನ ಕೊಟ್ಟಿದ್ವಿ. ಇವತ್ತು ರಜೆ ಎಲ್ಲ ಏನಿರಲ್ಲ, ಸೊ ಯಾವುದು ಜಾಸ್ತಿ ರಶ್ ಇರಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ನಿಧಾನಕ್ಕೆ ರೆಸ್ಟ್ ತೊಗೊಂಡು ನಿಧಾನಕ್ಕೆ ಅಂತ ಹೋದ್ವಿ. ಸೊ ಅಲ್ಲಿ ಹೋಗಿ ನೋಡಿದ ಮೇಲೇ ಗೊತ್ತಾಗಿದ್ದು ಇಷ್ಟೊಂದು ಈ ರಶ್ಶಲ್ಲಿ ಹೆಂಗಪ್ಪ ದರ್ಶನ ಮಾಡೋದು ಅಂತ ಅಂದ್ಕೊಂಡು. ಅಷ್ಟರಲ್ಲೇ ಭಾವನ ಫ್ರೆಂಡು ಪರಿಚಯ ಇದ್ದಿದ್ದರಿಂದ ಪಾಪುಗಳು ಇತ್ತು. ಸೊ ಹಾಗಾಗಿ ವಿಶೇಷ ದರ್ಶನಕ್ಕೆ ಹೋಗಿದ್ದು. ಇಲ್ಲ ಅಂದರೆ ನಾರ್ಮಲಾಗಿ ಎಲ್ಲ ಹೇಗೆ ದರ್ಶನ ಮಾಡೋಕ್ಕೆ ಹೋಗ್ತಿದ್ರು ಅದರಲ್ಲೇ ಹೋಗ್ತಿದ್ವಿ. ಪಾಪುಗಳು ಇದ್ದಿದ್ದರಿಂದ ಎತ್ಕೊಂಡೆಲ್ಲ ಒಳಗಡೆ ಶೆಕೆ ಆಗಲ್ಲ ಅಂತ ಅಂದ್ಕೊಂಡು ಸೊ ಪರಿಚಯ ಇರೋರ ಹತ್ರ ಹೇಳ್ಸ್ಕೊಂಡು ಒಳಗಡೆ ಬಿಡಿಸ್ಕೊಂಡ್ವಿ. ಒಳಗಡೆ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ದರ್ಶನ ಅಂತೂ ಸಖತ್ತಾಗಾಯಿತು. ಒಳಗಡೆ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡೋ ಆಗಿಲ್ಲ ಅಂತ ಅಂದ್ಕೊಂಡು ವೀಡಿಯೋ ಶೂಟ್ ಎಲ್ಲ ಮಾಡೋ ಆಗಿಲ್ಲ ಅಂತ ಹೇಳಿದ್ರಿಂದ ಅಲ್ಲಿ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವಸ್ಥಾನ ಸ್ವಲ್ಪ ಆಚೆ ಗೀಚೆ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ವಿ. ಅದೊಂದು ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ. ಸೊ ಹಾಗೆ ಬೇಗನೆ ದರ್ಶನನೂ ಮುಗೀತು. ದರ್ಶನ ಮುಗಿಸ್ಕೊಂಡು ವಾಪಸ್ಸು ಊಟ ಮಾಡಿಕೊಂಡು ರೂಮ್ ಕೂಡ ಚೆಕ್ಔಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೊರಡೋ ಅಷ್ಟರಲ್ಲಿ ನೀನು ಆಲ್ರೆಡಿ 1 ಏನೋ ಆಗಿತ್ತು ಅನಿಸುತ್ತೆ. ನಾವು ಬೆಳಗ್ಗೆ ತಿಂಡಿ ಕೂಡ ಮಾಡಿರಲಿಲ್ಲ. ಇಲ್ಲ ಅವೇನು ಬೇಗ ಬಂದ್ಬಿಡ್ಬೋದಲ್ವ, ರಶ್ ಇರಲ್ಲ, ತಿಂಡಿ ಬಂದ್ ಮಾಡೋಣ ದರ್ಶನ ಮಾಡ್ಕೊಬಂದು ಅಂತ ಅಂದ್ಕೊಂಡು ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಸಖತ್ ಸುಸ್ತಾಗಿರ್ತಿತ್ತು. ಆ ಬಿಸಿಲಿಗೂ ಶೆಕೆಗೂ ತಲೆ ಸುತ್ತರ ಆಗ್ತಿತ್ತು. ಸೊ ಬೇಗ ದರ್ಶನ ಮಾಡಿಕೊಂಡು ಒಟ್ಟಿಗೆ ಒಂದು ಟೈಮ್ ಮಧ್ಯಾಹ್ನ ಆಗಿದ್ದರಿಂದ
ಆ ಬಿಸಿಲಲ್ಲಂತೂ ಕಾಲು ಇಡೋಕ್ಕೆ ಆಗ್ತಿರ್ಲಿಲ್ಲ ಅಪ್ಪ. ಹಿಂಗೋ ಮಾಡಿ ಹೋದ್ವಿ. ಹೋಗಿ ಊಟನೂ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿಕೊಂಡು, ನಾವು ರೂಮ್ ಹತ್ರ ಇದ್ದಿದ್ದು ಪ್ಲೇಸ್ ಸ್ವಲ್ಪ ಚೆನ್ನಾಗಿರೋದ್ರಿಂದ ಅಲ್ಲೇ ಸ್ವಲ್ಪ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು, ವೀಡಿಯೋ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ಮಂಗಳವಾರ ಹಾಗೆ ಬುಧವಾರದ ವ್ಲಾಗ್. 2 ದಿನದ್ದು ವ್ಲಾಗ್ನು ಒಂದೇ ವೀಡಿಯೋಲಿ ಎಡಿಟ್ ಮಾಡಿದ್ದೀನಿ. 2 ದಿನದ್ದು ಸಪ್ರೇಟ್ ಮಾಡೋಕ್ಕಲ್ಲಿ ವಿಶೇಷತೆ ಏನೂ ಇಲ್ಲ ಅಂತ ಅಂದ್ಕೊಂಡು ಒಂದೇ ವೀಡಿಯೋಗೆ ಎಡಿಟ್ ಮಾಡಿ ಹಾಕಿದ್ದು. ಸೊ ಅಲ್ಲಿಂದ ಹೊರಟ ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ಸೊ ಇದಾಗಿತ್ತು ನನ್ನ ಪುಟ್ಟ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಈ ಓವರ್ ಆ್ಯಕ್ಟಿಂಗ್ ವಾಯ್ಸ್ ಓವರ್ ಏನಾದರೂ ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಬೈಕೋಬೇಡಿ ಪ್ಲೀಸ್.